ಚಂದನ ಟಿವಿಯಲ್ಲಿ ಒಬ್ಬರು ಡೈರೆಕ್ಟರ್ ಆಗಿದ್ರು. ಶೇರ್ಸಲ್ಲಿ ಹೂಡಿಕೆ ಮಾಡೋದ್ರ ಬಗ್ಗೆ ಪ್ರೋಗ್ರಾಮ್ ನಡೆಸ್ತಾ ಇದ್ರು ಅವರೇ, ಅಂದರೆ ಆ್ಯಸ್ ಅ ಆ್ಯಂಕರ್ ಆಗಿ. ಬಟ್ ಅವರು ಹೂಡಿಕೆ ಮಾಡಲಿಲ್ಲ. ನನ್ನ ಕೈಯಲ್ಲಿ ಒಂದು ಮನೆ ಕಟ್ಟೋಕ್ಕಾಗಿಲ್ಲ. ಆ ಟೈಮಲ್ಲಿ ಶೇರ್ ಮಾರ್ಕೆಟು ಎಷ್ಟು 2000ದಲ್ಲಿತ್ತು ನಿಫ್ಟಿ. ಅವಾಗ ಇನ್ವೆಸ್ಟ್ ಮಾಡಲಿಲ್ಲ ಅವರು, ಯಾಕಂದರೆ ಭಯ ಶೇರ್ ಮಾರ್ಕೆಟ್ ಏನಾಗ್ಬಿಡುತ್ತಂತ. 3 days ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೀನಿ. 3 daysಲ್ಲಿ ಇಷ್ಟೊಂದೆಲ್ಲ ಕಲಿತೀನಿ ಅಂತ ಸೀರಿಯಸ್ ಆಗಿ ಅನ್ಕೊಂಡಿರ್ಲಿಲ್ಲ. ಸಖತ್ತು ಕಲ್ತ್ಬಿಟ್ಟಿದ್ದೀನಿ. ಆ್ಯಂಡ್ ನಾನು ಒಂದು ಪ್ರೇ ಮಾಡೋದೇನು ಅಂತಂದರೆ, ಈ TD ಅಕಾಡೆಮಿ ಬರೀ ಇವಾಗ 5 ಬ್ರಾಂಚ್ ಇದೆ. ಇದೇ 5 ಬ್ರಾಂಚಿಂದ 50 ಬ್ರಾಂಚ್ ಆಗಲಿ 100 ಬ್ರಾಂಚ್ ಆಗಲಿ ಅನ್ನೋ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಸೊ ನಾನು ಇಲ್ಲಿಗೆ ಬಂದಿರೋ ಉದ್ದೇಶ, ಸೊ ನನ್ನ ಲೈಫಲ್ಲಿ ಒಂದು ಗೋಲ್ ಇದೆ. ನೆಕ್ಸ್ಟು 12ರಿಂದ 15 ವರ್ಷದೊಳಗಡೆ ನಾನು 100 crore ಮಾಡಬೇಕಂತ. ಮತ್ತು ಬೇರೆ ಇನ್ಸ್ಟಿಟ್ಯೂಟ್ಗಿಂತ ನಮ್ಮ TDಯಲ್ಲಿ ಒಂಥರ ಫ್ರೀಡಮ್ ಇದೆ. ಮೇಯ್ನ್ ಬಂದು ನಮ್ಮದೇ ಇನ್ಸ್ಟಿಟ್ಯೂಟು, ಯಾವುದಕ್ಕೂ ಒಂದು ಏನು ರೆಸ್ಟ್ರಿಕ್ಷನ್ ಇಲ್ಲ. ಆ ಥರ ಒಂಥರ ಫ್ರೀ ಇದೆ ನಮಗೋಸ್ಕರ. ಹಾಗೆ ಎಲ್ಲರೂ ಬನ್ನಿ, TDನಲ್ಲಿ ಕಲ್ತ್ಕೊಳ್ಳಿ. ಮನೋಜ್ ಸರ್ ಸ್ಪೀಚು ಲೈಫಲ್ಲಿ ತುಂಬ ಕಾನ್ಫಿಡೆಂಟ್ನ ಡೆವಲಪ್ ಮಾಡ್ತದೆ. ನನ್ನೊಂದು ಪರ್ಸನಲ್ ಒಪಿನಿಯನ್ ಹೇಳ್ತಾ ಇದ್ದೀನಿ. ಇಟ್ಸ್ ಒನ್ ಆಫ್ ದ ಬೆಸ್ಟ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರೇಡಿಂಗ್ ಪರ್ಪಸ್ ಆ್ಯಕ್ಚುಲಿ. ಓಕೆ, ಬಿಕಾಸ್ ನಾವು ಒಂದು ಎನಲೈಸ್ ಮಾಡೋದು ಬೇರೆ ಆಗಿರುತ್ತೆ, ಬಟ್ ನಾವು ಇಲ್ಲಿ ಬಂದು ಕಲಿಯೋದು ಬೇರೆ ಆಗಿರುತ್ತೆ ಆ್ಯಕ್ಚುಲಿ. ಓಕೆ, ಸೊ ABCD ಗೊತ್ತಿಲ್ದಿರೋರ್ಗು ಶೇರ್ ಅಂದರೆ ಯಾವುದು, ಟ್ರೇಡಿಂಗ್ ಅಂದರೆ ಯಾವುದು, ಯಾವ ರೀತಿ ನಾವು ಸೇಫಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಸೊ ಆ ರೀತಿ ನಮಗೆ ಎಲ್ಲರಿಗೂ ದಾರಿನ ತೋರಿಸಿದ್ದಾರೆ. ಸೊ ಲಾಸ್ಟ್ ವೀಕಲ್ಲಿ ನಾನು ನಮ್ಮ ಫ್ಯಾಮಿಲಿ ಎಲ್ಲ ಒಂದೇ ಪ್ರೇಯರ್ ಮಾಡಿದ್ದು, ಬೆಸ್ಟ್ ಇನ್ಸ್ಟಿಟ್ಯೂಟ್ ಸಿಗಬೇಕು, ಅದರಿಂದ ನಾನು ಸ್ವಲ್ಪ ಟಾಪ್ ಲೆವೆಲ್ ಆದರೂ ಹೋಗ್ಬೇಕಂತ ಹೇಳಿದ್ದು. ನಾನು ತುಂಬ ಹುಡುಕಿದೆ ಬ್ಯಾಂಗ್ಳೂರಲ್ಲಿ. ಆಲ್ಮೋಸ್ಟ್ ಅಲ್ಲಿ 15-16 ಇನ್ಸ್ಟಿಟ್ಯೂಟ್ಗೆ ನಾನು ವಿಸಿಟ್ ಮಾಡಿದೆ. ಬಟ್ ನನಗೆ TD ಅಕಾಡೆಮಿಗಲ್ಲಿ ಬೆಸ್ಟ್ ಅನ್ನಿಸ್ತು ಆವಾಗ. ಈ ಥರ TD ಅಕಾಡೆಮಿಗೆ ಬಂದು ಕ್ಲಾಸನ್ನು ತಗೊಂಡು ನಾವು ಮಾರ್ಕೆಟಿಗೆ ಎಂಟ್ರಿ ಆದರೆ ತುಂಬ ಚೆನ್ನಾಗಿ ದುಡ್ಡನ್ನು ಗಳಿಸ್ತೀವಿ. ನಮ್ಮ ಕ್ಯಾಪಿಟಲ್ನ ನಾವೆಲ್ಲೂ ಕಳ್ಕೊಳ್ಳೋದಿಲ್ಲ. ನಮ್ಮ ರಿಟರ್ನ್ಸ್ ಚೆನ್ನಾಗೇ ಇರುತ್ತೆ ಅನ್ನೋದು ಒಂದು ನಂಬಿಕೆ ಬಂದಿದೆ. ಒಳ್ಳೆ ಪ್ಲಾಟ್ಫಾರ್ಮು ಇದ್ರೂ ಈ ಪ್ರೈಸ್ ಒಳಗೆ ಕೊಡ್ತಿರೋದು ಭಾಳ ಬೆನಿಫಿಟ್. ಒಬ್ಬ ಸ್ಟೂಡೆಂಟಿಗಾಗಲಿ ಒಬ್ಬ ದೊಡ್ಡವರಿಗಾಗಲಿ ಈ ಪ್ರೈಸ್ ಒಳಗೆ ಕೊಡ್ತಿರೋ ನಾಲೆಡ್ಜ್ ಭಾಳ ಬೆನಿಫಿಟ್. ಯಾಕಂದರೆ ನಾವೇ ಕಲಿಬೇಕಂದ್ರೂ ನಮ್ಮ ತಲೆ ಒಳಗೆ ಹೋಗ್ತಿಲ್ಲ. ಅಷ್ಟೊಂದು ನಾಲೆಡ್ಜ್ ಇನ್ನೂ ಕೊಡ್ತಾ ಇದ್ದೀರಾ ನೀವು. ಈ 3 days ಒಳಗೆ ಎಷ್ಟು ಕಲಿಸ್ತಿದ್ದೀರಾ ಅಂತಂದರೆ, ನಾವೇ ಇದನ್ನ ಮಾಡಬೇಕು ಅಂತ ಕುತ್ಕೊಂಡ್ರು ನಮ್ಮ ತಲೆ ಒಳಗೆ ಇನ್ನೂ ಹೋಗ್ಬೇಕು ಅಂದರೆ ಕಷ್ಟ ಆಗ್ತಿದೆ. ಅಷ್ಟು ಇದು ಕೊಡ್ತಾ ಇದ್ದೀರಾ, ಚೆನ್ನಾಗಿದೆ ಸರ್. ಬಟ್ ಇವಾಗ ನಾನು ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. 7 yearsಯಿಂದ ಕೆಲಸಕ್ಕೆ ಹೋಗ್ತೇನೆ, ಬಟ್ ಏನು ನಾನು ಸೇವಿಂಗ್ಸ್ ಮಾಡ್ಕೊಂಡಿಲ್ಲ. ಬಟ್ ಇವಾಗ ಎಲ್ಲಿ ಸೇವಿಂಗ್ಸ್ ಮಾಡ್ಕೊಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಹೆಂಗೆ ದುಡ್ಡು ಮಾಡಬೇಕು ಶೇರ್ ಮಾರ್ಕೆಟಲ್ಲಿ ಅನ್ನೋದು ಒಂದು ನಾಲೆಜ್ ಬಂದಿದೆ. ನಮಗೆ ಹೊರಗಡೆ ಹೋಗಿ ದುಡಿಯೋಕ್ಕಾಗಲ್ಲ. ಏನಕ್ಕಂದರೆ ಮದುವೆ ಆದಮೇಲೆ ಮಕ್ಕಳು ಮನೆ ಅಂತ ಇದೇ ಜವಾಬ್ದಾರಿಗೆ ಬಿಟ್ಬಿಡ್ತೀವಿ ನಾವು. ಸೊ ನಮಗೆ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂದರೆ ಇದೇ TDನೇ. ಮನೇಲಿ ಕುತ್ಕೊಂಡು ಮಾಡೋದಂದರೆ ಇದೆ. ಹಾಯ್, ನಾನು ಚರಣ್ ಅಂತ. ನಾನು ನೋಡಿದ್ದೆ TD ಬಗ್ಗೆ, ಕೇಳಿದ್ದೆ. 6 monthsಯಿಂದ ಫಾಲೋ ಅಪ್ ಮಾಡ್ತಿದ್ದೆ. ಬರೋಕ್ಕೆ ಟೈಮ್ ಇರಲಿಲ್ಲ, ಬಟ್ ಇವಾಗ ಬಂದೆ. ಬಟ್ ನಾನೇನು ಕಲ್ತ್ಕೊಂಡಿದ್ದೆ ಅದಕ್ಕಿಂತ ಡಬಲ್ ತ್ರಿಬಲ್ ಇವರು ನಾಲೆಜ್ ಕೊಟ್ಟರು. ಸೊ ಇನ್ನೂ ಪ್ರಾಕ್ಟಿಕಲ್ ಇದೆ. ಅವೆಲ್ಲ ಮಾಡಾದ್ಮೇಲೆ ನಂಗೆ ಒಂದು ಗೊತ್ತಾಗುತ್ತೆ ಹೆಂಗೆ ಮಾಡ್ಬೋದು ದುಡ್ಡು ಅಂತ. ಇವ್ರು ಹೆಂಗೆ ಕೊಟ್ಟಿರೋ ಕಾಸಿಗಿಂತ ಇವ್ರು ಹೆಂಗೆ ಕೊಟ್ಟಿರೋ ಪಾಠನೇ ಜಾಸ್ತಿ ಇದೆ. ಸೊ ನೀವು ಬರ್ಬೋದು, ಇನ್ನೂ ಟ್ರೈನ್ ಆಗ್ಬೋದು. ನನ್ನ ಹೆಸರು ಉಮೇಶ್ ಅಂತ. ನಾನು ಆ್ಯಕ್ಚುಲಿ ನವಂಬರ್ ಮಂತಲ್ಲಿ ಇದು ವರ್ಕ್ಶಾಪ್ ಅಟೆಂಡ್ ಆಗಿದೆ. ಬಟ್ ಇದು ಸ್ವಲ್ಪ ಕಾರಣಾಂತರದಿಂದ ನಮಗೆ ಇದು ಕೋರ್ಸ್ ತೊಗೊಳಕ್ಕೆ ಆಗಲಿಲ್ಲ. ಇವಾಗ ಜಾಯ್ನ್ ಆಗಿದ್ದೀವಿ. ಮತ್ತು ನನ್ನ ಫ್ರೆಂಡು ಸಜೆಸ್ಟ್ ಮಾಡಿ ಇವರು ಜಾಯ್ನ್ ಆಗಿದ್ದಾರೆ. ಇದಕ್ಕಿಂತ ಮುಂಚೆ ನಾನು ಆಪ್ಷನ್ ಟ್ರೇಡ್ ಮಾಡಿ ತುಂಬ ಕಳ್ಕೊಂಡಿದ್ವಿ. ಇವಾಗ ನೋಡಿದ್ರೆ ಆಪ್ಷನ್ ಮಾಡಬಾರ್ದು ಅಂತ ಅನಿಸುತ್ತೆ. ಇವಾಗ ನಾವು ಬರೀ ಹೆಜ್ಜಿಂಗಲ್ಲಿ ದುಡ್ಡು ಮಾಡ್ಬೋದು ಅಂತ ಕಲ್ತ್ಬಿಟ್ಟಿದ್ದೀವಿ. ಚೆನ್ನಾಗಿ ಅರ್ಥ ಆಗಿದೆ. ಥ್ಯಾಂಕ್ ಯು. ನನ್ನ ಹೆಸರು ಚಂದನ್ ಅಂತ. ನಾನು 3 ವರ್ಷದಿಂದ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಬೇಕು, ಟ್ರೇಡ್ ಮಾಡಬೇಕು ಅಂತ ಇಷ್ಟ ಇತ್ತು. ಸೊ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ 2 ವರ್ಷ ಆಗಿತ್ತು. ನಾನು ಯಾವತ್ತೂ ಟ್ರೇಡ್ ಮಾಡಿರಲಿಲ್ಲ. ಯಾವಾಗ TD ಅಕಾಡೆಮಿಗೆ ಬಂದೆ, ಇಲ್ಲಿ ಯಾವಾಗ ಒಂದು 3 days ಕ್ಲಾಸ್ ಆಯಿತು. ಅವಾಗ ಈಗ ಲಾಸ್ ಆಗಿಲ್ಲ ಅಂದ್ರೂ ಅಲ್ಲೇ ದುಡ್ಡನ್ನು ಅಲ್ಲೇ ಉಳಿಸ್ಕೊಳ್ಳೋದು, ಮತ್ತು ಪ್ಲಸ್ ಮಾಡೋಕ್ಕೆ ಒಂದು ಸ್ವಲ್ಪ ದಿನ ಟೈಮ್ ಬೇಕಾಗ್ಬೋದು. ಗೇನ್ ಆಗಿಲ್ಲದೆ ಇದ್ರೂ ಲಾಸ್ ಆಗದೆ ಇರೋಷ್ಟು ನಾಲೆಡ್ಜ್ ಹೇಳ್ಕೊಟ್ಟಿದ್ದಾರೆ. ಮತ್ತು ಮನೋಜ್ ಕುಮಾರ್ ಸರ್ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ನಿಮಗೂ ಬಂದರೆ ಯೂಸ್ ಆಗುತ್ತೆ. 1 day ವರ್ಕಿಂಗ್ ಕ್ಲಾಸ್ ಅಟೆಂಡ್ ಮಾಡಿದಾಗಿಂದ ಹೋಗಲೇಬೇಕು, ಸೇರ್ಕೊಳ್ಳೇಬೇಕು ಅಂತ ಸ್ವಲ್ಪ ಸ್ಪಿರಿಟ್ ಬಂದು ಸೇರ್ಕೊಂಡಿದ್ದೆ. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ಪ್ರಿಯಾ ಅಂತ. ಆ್ಯಕ್ಚುಲಿ ಟ್ರೇಡಿಂಗ್ ಅಂದರೆ ಏನಂತ ಗೊತ್ತಿರಲಿಲ್ಲ ನನಗೆ. ನನ್ನ ಹಸ್ಬೆಂಡ್ ಕೂಡ ಹೇಳ್ತಾ ಇದ್ರು ಟ್ರೇಡಿಂಗ್ ಮಾಡು ಅಂತ. ಸೊ ನಾನು ತುಂಬ ವಿಡಿಯೋಸ್ ಎಲ್ಲ ನೋಡಿದ್ದೀನಿ ಯೂಟ್ಯೂಬಲ್ಲಿ. ಸೊ ನನಗೆ ಬೆಸ್ಟ್ ಅನಿಸಿದ್ದು ಇದು TD ಅಕಾಡೆಮಿನೇ. ಸೊ ನನ್ನ ಮನೆಗೆ ಕೂಡ ಹತ್ತಿರ ಇತ್ತು ಇದು TD ಅಕಾಡೆಮಿ. ಸೊ ಇಲ್ಲಿ ಬಂದುಬಿಟ್ಟು ನಾನು 3 days ಕ್ಲಾಸ್ ತೊಗೊಂಡಿದ್ದೀನಿ. ಇವಾಗ 3 daysಲ್ಲಿ ನನಗೆ ತುಂಬ ಚೆನ್ನಾಗಿ ಅನಿಸಿದೆ. ಮನಸ್ಸರಂತೂ ತುಂಬ ಚೆನ್ನಾಗಿ ಹೇಳ್ತಾರೆ. ಮತ್ತು ಅವರ ಅಸಿಸ್ಟೆಂಟ್ಸ್ ಅವರು ಕೂಡ ತುಂಬ ಚೆನ್ನಾಗಿ ಹೇಳ್ತಾರೆ. ತುಂಬ ಅರ್ಥ ಆಗೋ ರೀತಿ ಹೇಳ್ತಾರೆ. ಅಂದರೆ ಸಣ್ಣ ಮಕ್ಕಳಿಗೆ ಯಾವ ಥರ ಸ್ಕೂಲ್ ಹೇಳ್ತಾರಲ್ವ ಆ ಥರ ಕಲಿಸ್ತಾರೆ. ನಮಗೆ ಯಾವುದೇ ತಿಳಿಯಲ್ಲ ಅಂತ ಅನ್ನೋಂಗಿಲ್ಲ, ಎಲ್ಲ ತಿಳಿಯುತ್ತೆ.
ಮತ್ತು ಈವನ್ ಪ್ರಾಕ್ಟಿಕಲ್ಸ್ ಮಾಡಿಸ್ತಾರಂತೆ, ಇನ್ಮೇಲೆ ಹೋಗಬೇಕು, ಅದರಲ್ಲಿ ಕೂಡ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ನಮ್ಮ ಹೆಸರು ಕೌಶಿಕ್ ಅಂತ. ನಾನು 3 days ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೀನಿ. 3 daysಲ್ಲಿ ಇಷ್ಟೊಂದೆಲ್ಲ ಕಲಿತೀನಿ ಅಂತ ಸೀರಿಯಸ್ ಆಗಿ ಅನ್ಕೊಂಡಿರ್ಲಿಲ್ಲ. ಸಖತ್ತು ಕಲ್ತ್ಬಿಟ್ಟಿದ್ದೀನಿ. ಆ್ಯಂಡ್ ನಾನು ಒಂದು ಪ್ರೇ ಮಾಡೋದೇನು ಅಂತಂದರೆ, ಈ TD ಅಕಾಡೆಮಿ ಬರೀ ಇವಾಗ 5 ಬ್ರಾಂಚ್ ಇದೆ. ಇದೇ 5 ಬ್ರಾಂಚಿಂದ 50 ಬ್ರಾಂಚ್ ಆಗಲಿ 100 ಬ್ರಾಂಚ್ ಆಗಲಿ ಅನ್ನೋ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಆ್ಯಂಡ್ ಸೂಪರ್ ಆಗಿ ಟ್ರೈನಿಂಗ್ ಇರ್ಬೋದು, ಮೆಂಟರ್ಶಿಪ್ ಇರ್ಬೋದು, ಎಲ್ಲ ಪ್ರತಿಯೊಂದು ಸಖತ್ತಾಗಿ ಮಾಡ್ತಾರೆ. ಆ್ಯಂಡ್ ನಾನು 3 day ವರ್ಕ್ಶಾಪಲ್ಲಿ ಇಷ್ಟೊಂದು ಕಲಿತೀನಿ ಅಂತ ಅನ್ಕೊಂಡಿರಲಿಲ್ಲ. ಥ್ಯಾಂಕ್ಸ್ ಫಾರ್ TD ಅಕಾಡೆಮಿ. ಆ್ಯಕ್ಚುಲಿ TD ಅಕಾಡೆಮಿಗೆ ಬರೋಕ್ಕಿಂತ ಮುಂಚೆ ಯಾವ ಟೈಮಲ್ಲಿ ಎಂಟ್ರಿ ಆಗಬೇಕು, ಯಾವ ಟೈಮಲ್ಲಿ ಎಕ್ಸಿಟ್ ಆಗಬೇಕು ಅನ್ನೋದು ಎಲ್ಲರಿಗೂ ಒಂದು ಕ್ವಶನ್ ಮಾರ್ಕ್ ಇರುತ್ತೆ. ಈ TD ಅಕಾಡೆಮಿಗೆ ಬಂದ ಆದ ನಂತರ ಈ 3 days ವರ್ಕ್ಶಾಪ್ ಮುಗಿಸಿದಾದ ನಂತರ ಅದ್ರ ಬಗ್ಗೆ ಫುಲ್ ಕ್ಲಾರಿಟಿ ಎಲ್ರಿಗೂ ಸಿಗುತ್ತೆ, ನನಗೂ ಸಿಕ್ಕಿದೆ. ಈಗ ಇನ್ಕ್ಲೂಡಿಂಗ್ ಟೆಕ್ನಿಕಲ್ಸು, ಹೆಡ್ಜಿಂಗ್ಸು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅದರಿಂದ ಟ್ರೇಡ್ನ ಫಿಯರ್ ಇಲ್ಲದೆ ನಾವು ಟ್ರೇಡ್ ಮಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ನಮಗೆ ಬಂದಿದೆ, ಎಲ್ರಿಗೂ ಬಂದಿದೆ ಅಂತ ನಾನು ಅನ್ಕೊತಿದ್ದೀನಿ. ಇನ್ನೊಂದು, ಇದು ಡಿಸ್ಟ್ರಿಕ್ಟ್ ಲೆವೆಲ್ಲು ಕ್ಯಾಪಿಟಲ್ ಸಿಟಿಯಲ್ಲೇ ಇದೆ. ಅಟ್ಲೀಸ್ಟ್ ಸರ್ ಹೇಳ್ದಂಗೆ ತಾಲೂಕ್ ಲೆವೆಲಲ್ಲೂ ಇದು ಆಗಬೇಕು ಅಂತ ನಾನು ಬಯಸ್ತೀನಿ. ನನ್ನ ಹೆಸರು ತರುಣ್ ಅಂತ. ಆ್ಯಕ್ಚುಲಿ ನಾನು ಇಲ್ಲಿ ಬರೋಕ್ಕೆ ಮುಂಚೆ ಓನ್ಲಿ ಈಕ್ವಿಟಿ ಮಾರ್ಕೆಟ್ ಅಷ್ಟೇ ಟ್ರೇಡ್ ಮಾಡ್ತಾ ಇದ್ದೆ. ಬಟ್ ನಾನು ಬಂದಿದ್ದ ಉದ್ದೇಶ ಸ್ಟ್ರಾಟಜಿ ತಿಳ್ಕೊಬೇಕಂತ. 180 degree ಸ್ಟ್ರಾಟಜಿ ತಿಳ್ಕೊಂಡೆ. ಬಟ್ ನನಗದು ಬೇರೆ ಎಲ್ಲೂ ತಿಳ್ಕೊಳಕ್ಕಾಗಿರಲಿಲ್ಲ. ಮೋರ್ ಓವರ್ ನಾನು ಆಪ್ಷನ್ಸ್ ಟ್ರೇಡಿಂಗ್ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಬರೋಕ್ಕೆ ಮುಂಚೆ. ಬಟ್ ಇವತ್ತಿನ ಕ್ಲಾಸಲ್ಲಿ ನನಗೆ ಆ ಕಾನ್ಫಿಡೆನ್ಸ್ ಬಂತು, ನಾನು ಆಪ್ಷನ್ ಟ್ರೇಡಿಂಗ್ ನಾನು ಮಾಡ್ತೀನಿ ಅಂತ. ನಾನು ಇಲ್ಲಿಗೆ ಬಂದಿರೋ ಉದ್ದೇಶ, ನನ್ನ ಲೈಫಲ್ಲಿ ಒಂದು ಗೋಲ್ ಇದೆ, ನೆಕ್ಸ್ಟು 12ರಿಂದ 15 ವರ್ಷದೊಳಗಡೆ ನಾನು 100 crore ಮಾಡಬೇಕಂತ. ಅದಕ್ಕೆ ಕೆಲವು ನಾನು ಅಂದರೆ ಏನು ಸರ್ ಹೇಳಿದ್ದಾರೆ 48% ಪರ್ ಆನಮ್ CAGR, ನಾನು ಅದನ್ನು 24%ಇಂದನೂ ಕ್ಯಾಲ್ಕುಲೇಟ್ ಮಾಡಿಟ್ಟಿದ್ದೀನಿ. ಏನು ರೇಟಲ್ಲಿ ನಾವು ಇದನ್ನು ಇನ್ಕಮ್ ಜನರೇಟ್ ಮಾಡಿದ್ರೆ ಎಷ್ಟು ವರ್ಷಕ್ಕೆ ನಾವು 100 crore ಮಾಡ್ಬೋದಂತ. ಅದನ್ನು ಇನ್ನೊಂದು ಮ್ಯಾಕ್ಸಿಮಮ್ 15 years ಒಳಗಡೆ 100 crore ನಾನು ಮಾಡ್ಕೋತೀನಿ. ಮತ್ತು ಇಲ್ಲಿ ಬಂದಮೇಲೆ ಇನ್ನೊಂದು ಅನ್ನಿಸ್ತು, ನೆಕ್ಸ್ಟ್ ಒಂದು 3 ನಾನು ಒಂದು ಕಡೆ ವರ್ಕ್ ಮಾಡ್ತಾಯಿದ್ದೀನಿ. ನಾನು ಫುಲ್ ಟೈಮ್ ಜಾಬ್ ಇರೋದ್ರಿಂದ ನಾನು ಇವಾಗ ಫುಲ್ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಇವಾಗ ಪಾರ್ಟ್ ಟೈಮಾಗಿ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನೆಕ್ಸ್ಟು ಆಫ್ಟರ್ 3-4 years ನಾನು ಜಾಬ್ ಬಿಟ್ಟು ಫುಲ್ ಟೈಮ್ ಟ್ರೇಡರ್ ಆಗ್ತೀನಿ. ವಿತ್ 1 crore ಕ್ಯಾಪಿಟಲ್ ನಾನು ಫುಲ್ ಟೈಮ್ ಟ್ರೇಡ್ ಸ್ಟಾರ್ಟ್ ಮಾಡ್ತೀನಿ. ಅದ್ರ ಜೊತೆಗೆ ನಾನು TD ಜೊತೆಗೆ ಟ್ರೈನರಾಗಿ ಸೇರ್ಕೊಂಡ್ತೀನಿ. ನನ್ನ ಹೆಸರು ಉಮೇಶ್ ಬಾಬು ಅಂತ. ನಾನು ಆ್ಯಕ್ಚುಲಿ ಇವೆಂಟ್ ಮ್ಯಾನೇಜ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಈಗ ಒಂದು 6 months ಮಾಡ್ತಾ ಇಲ್ಲ. ಸ್ವಲ್ಪ ಟ್ರೇಡ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅಂತೇಳಿ ಆನ್ಲೈನಲ್ಲಿ ನಿಮ್ಮ ಕ್ಲಾಸಸ್ಸು ಎಲ್ಲ ನೋಡಿ ನನಗೆ ತುಂಬ ಇಷ್ಟ ಆಯಿತು. ಇಲ್ಲಿ ಬಂದು ನಾನು ತುಂಬಾ ನಾಲೆಡ್ಜ್ ಇಂಪ್ರೂವ್ ಆಗಿದೆ. ಈಗ ಸ್ವಲ್ಪ ಇವೆಂಟ್ ಇದರಲ್ಲಿ ಇದು ಶೇರ್ ಮಾರ್ಕೆಟಲ್ಲಿ ಸ್ವಲ್ಪ ಆಗ್ತಾ ಇದ್ದೆ ಅಮೌಂಟು. ಈಗ ಪೇಪರ್ ಟ್ರೇಡಿಂಗ್ ಮಾಡ್ತಾ ಇದ್ದೀನಿ. ಒಂದು 15 ದಿವಸ 20 ದಿವಸದಿಂದ ಬರೋದಕ್ಕೆ ಮೊದಲಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿಗೆ ಬಂದಮೇಲಂತೂ ತುಂಬಾ 100% ನನಗೆ ನಾಲೆಡ್ಜ್ ಬಂದಿದೆ. ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಆಗ್ಬೋದು ಅಂತೇಳಿ ತಿಳ್ಕೊಂಡಿದ್ದೀನಿ ಸರ್. ಕಮ್ ಟು TD ಅಕಾಡೆಮಿ ಸರ್. ನಾನು ನಿಮ್ಮದು ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ನೋಡ್ತಿದ್ದೆ. ಅದು ಇನ್ಸ್ಪಿರೇಷನ್ ಆಗಿ ನಾನು ಬಂದೆ. ನಿಮ್ಮ ಒಂದೊಂದು ಮಾತುಗಳು ತುಂಬ ಕಾನ್ಫಿಡೆನ್ಸ್ ಆಗಿದ್ದಾವೆ. ಆಮೇಲೆ ನಾನು ಟೆಕ್ನಿಕಲ್ ಫೀಲ್ಡಲ್ಲೇ ಇರೋದು, ಬಟ್ ನೀವು BMTCಯಲ್ಲಿ ಕೆಲಸ ಮಾಡಿ ನಾನು ಆ ಫೀಲ್ಡ್ ಬಿಟ್ಟು ಇಲ್ಲಿಗೆ ಬಂದೆ. ಆಮೇಲೆ ಕೆಲಸ ನಾನು ಬಿಟ್ಟೆ, ಕೆಲವೊಂದು ವಿಚಾರಗಳನ್ನ ನೋಡಿದೆ, ಲೈಫ್ ರಿಯಾಲಿಟಿ ಅದೆಲ್ಲ ನೋಡ್ಬಿಟ್ಟು ನಾನು ಸ್ವಲ್ಪ ಟ್ರೇಡ್ ಮಾಡ್ತಿದ್ದೆ. ಬಟ್ ಒಬ್ರು ಗುರು ಇರಬೇಕು. ಇವಾಗ ಯಾವಾಗ ಎಕ್ಸಿಟ್ ಆಗಬೇಕು, ಯಾವಾಗ ಎಂಟ್ರಿ ಆಗಬೇಕು, ಸ್ಟಾಕ್ನ ಯಾವಾಗ ತೊಗೊಬೇಕು, ಈ ಕ್ಲಾಸ್ ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತು ಬೇರೆ ಇನ್ಸ್ಟಿಟ್ಯೂಟಿಗಿಂತ ನಮ್ಮ TDಯಲ್ಲಿ ಒಂಥರ ಫ್ರೀಡಮ್ ಇದೆ. ಮೇಯ್ನ್ ಬಂದು ನಮ್ಮದೇ ಇನ್ಸ್ಟಿಟ್ಯೂಟು, ಯಾವುದಕ್ಕೂ ಒಂದು ಏನು ರೆಸ್ಟ್ರಿಕ್ಷನ್ ಇಲ್ಲ. ಆ ಥರ ಒಂಥರ ಫ್ರೀ ಇದೆ ನಮಗೋಸ್ಕರ. ಹಾಗೆ ಎಲ್ಲರೂ ಬನ್ನಿ, TDನಲ್ಲಿ ಕಲ್ತ್ಕೊಳ್ಳಿ. ಮನೋಜ್ ಸರ್ ಸ್ಪೀಚು ಲೈಫಲ್ಲಿ ತುಂಬ ಕಾನ್ಫಿಡೆಂಟ್ನ ಡೆವಲಪ್ ಮಾಡ್ತದೆ. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ, ನನ್ನ ಹೆಸರು ಕಲ್ಲೇಶ್. ನಾನು ಚಿತ್ರದುರ್ಗದಿಂದ ಬಂದಿದ್ದೇನೆ. TD ಅಕಾಡೆಮಿಗೆ ಬರೋದಕ್ಕಿಂತ ಮುಂಚೆ ತುಂಬ ಯೋಚನೆ ಮಾಡಿದ್ದೆ ಹೇಗೆ ಏನು ಅಂತಂದು. ಬಟ್ ಇಲ್ಲಿಗೆ ಬಂದು ಕಲಿತು ಇಷ್ಟು ಸ್ಟ್ರಾಟಜಿಗಳನ್ನು ಕಲಿತು ಆಮೇಲೆ ಈ 3 days ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ಗೊತ್ತಾಗಿದೆ ಬ್ಲೈಂಡಾಗಿ ಯಾವುದೇ ಕಾರಣಕ್ಕೂ ಶೇರ್ ಮಾರ್ಕೆಟಲ್ಲಿ ಹಣ ಹಾಕಬಾರ್ದು ಅಂತಂದು. ತುಂಬ ವಿಚಾರಗಳಿದೆ ತಿಳ್ಕೊಳೋದು. ಅದನ್ನೆಲ್ಲದನ್ನು ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಮನೋಜ್ ಕುಮಾರ್ ಸರ್ ಆಗಿರ್ಬೋದು ಮತ್ತು ಇಲ್ಲಿರ್ತಕ್ಕಂಥ ಬೇರೆ ಮೆಂಟರ್ಸ್ ಆಗಿರ್ಬೋದು ತುಂಬ ನೀಟಾಗಿ ಬರೀ ಕ್ಲಾಸ್ ಒಂದೇ ಮಾಡಿದೆ, ರಿವಿಷನ್ ಕ್ಲಾಸು ಮತ್ತು ನಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಾ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಕ್ಲಾಸ್ ಮಾತ್ರ. ನೆಕ್ಸ್ಟ್ ಪ್ರಾಕ್ಟಿಕಲ್ ಕ್ಲಾಸಸ್ ಕೂಡ ಇದ್ದಾವೆ, ಅವನು ಕೂಡ ಕಂಪಲ್ಸರಿ ಅಟೆಂಡ್ ಮಾಡ್ತೀವಿ. ಒಂದು ಭರವಸೆ ಏನು ಅಂತಂದರೆ ಶೇರ್ ಮಾರ್ಕೆಟಲ್ಲಿ ದುಡ್ಡನ್ನು ಕಳ್ಕೊಳ್ಳೋದಿಲ್ಲ, ದುಡ್ಡು ಎಲ್ಲೂ ಹೋಗಿರೋದಿಲ್ಲ ಅನ್ನೋದೊಂದು ಭರವಸೆ. ತಪ್ಪಿ ನಾವು ಶೇರ್ ಮಾರ್ಕೆಟಲ್ಲಿ ಹಣ ಹಾಕಿದಾಗ ಮಾತ್ರ ದುಡ್ಡು ಕಳ್ಕೊಳ್ಳೋದಕ್ಕೆ ಸಾಧ್ಯ. ಈ ಥರ TD ಅಕಾಡೆಮಿಗೆ ಬಂದು ಕ್ಲಾಸನ್ನು ತಗೊಂಡು ನಾವು ಮಾರ್ಕೆಟಿಗೆ ಎಂಟ್ರಿ ಆದರೆ ತುಂಬ ಚೆನ್ನಾಗಿ ದುಡ್ಡನ್ನು ಗಳಿಸ್ತೀವಿ. ನಮ್ಮ ಕ್ಯಾಪಿಟಲ್ನ ನಾವೆಲ್ಲೂ ಕಳ್ಕೊಳ್ಳೋದಿಲ್ಲ, ನಮ್ಮ ರಿಟರ್ನ್ಸ್ ಚೆನ್ನಾಗೇ ಇರುತ್ತೆ ಅನ್ನೋದು ಒಂದು ನಂಬಿಕೆ ಬಂದಿದೆ.
ಚೆನ್ನಾಗಿದೆ, ನಮಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ, ಒಂದೊಳ್ಳೆ ನಾಲೆಡ್ಜ್ ಕೂಡ ಕೊಟ್ಟಿದೆ ಅಂತ ಹೇಳ್ಬೋದು ಸರ್. ಥ್ಯಾಂಕ್ ಯು ಫಾರ್ ಮನೋಜ್ ಕುಮಾರ್ ಸರ್ ಆ್ಯಂಡ್ ಅದರ್ ಸ್ಟಾಫ್ ಮೆಂಬರ್ಸ್ ಆಲ್ಸೋ. ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಹೆಸರು ರಾಜು ಅಂತ, KR ಫಾರಮಿಂದ ಬಂದಿದ್ದೀನಿ. ಇದಕ್ಕೆ ಮುಂಚೆ ನಾನು ನೇಕೆ ಟ್ರೇಡಿಂಗ್ ಎಲ್ಲ ಮಾಡಿ ಸ್ವಲ್ಪ ಲಾಸ್ ಮಾಡ್ಕೊಂಡಿದ್ದೆ. ಸೊ ನನಗೆ ಫ್ರೆಂಡ್ ಮುಖಾಂತರ TDAಯಲ್ಲಿ ಒಳ್ಳೆ ಟ್ರೈನಿಂಗ್ ಕೊಡ್ತಾರೆ ಅಂತ ಗೊತ್ತಾಯಿತು. ಹಾಗಾಗಿ ನಾನು ಬಂದಿಲ್ಲಿ ಟ್ರೈನಿಂಗ್ ತಗೋತಾ ಇದ್ದೀನಿ. ಮನೋಜ್ ಸರ್ ಅಂತೂ ನನಗೆ ತುಂಬ ಇಂಟ್ರೆಸ್ಟ್ ಸಕ್ಕತ್ತಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ಈಗ ನನಗೊಂದು ಕಾನ್ಫಿಡೆಂಟ್ ಬಂದಿದೆ, ಮುಂದೆ ನಾನು ಲಾಸ್ ಮಾಡ್ಕೊಳ್ಳಲ್ಲ, 100% ನಾನು ಒಂದು ಒಳ್ಳೆ ಅಚೀವ್ಮೆಂಟ್ ಮಾಡ್ತೀನಿ ಅಂತ. ಸೊ ಥ್ಯಾಂಕ್ ಯು ಸರ್. ಮೈಸೆಲ್ಫ್ ಅಭಿಷೇಕ್ ಅಂತ, ನಾವು ದಾವಣಗೆರೆಯಿಂದ ಬಂದಿದ್ದು. ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ತು ಕಲಿಯೋದಕ್ಕೋಸ್ಕರ. ಮತ್ತೆ ಹೇಗೆ ದುಡ್ಡು ಮಾಡೋದು, ಒಂದು ನಾಲೆಡ್ಜ್ ಇಟ್ಕೊಂಡು ಹೇಗೆ ದುಡ್ಡು ಮಾಡೋದು ಅಂತ ನಮಗೆ ಚೆನ್ನಾಗಿ ಗೊತ್ತಾಯಿತು. ಹಾಗೆ ಪ್ರಾಕ್ಟೀಸ್ ಮಾಡ್ಕೊತ ಹೋದರೆ ದುಡ್ಡು ಮಾಡ್ತೀವನ್ನೋ ಕಾನ್ಫಿಡೆನ್ಸ್ ಬಂತು. ರಿಸ್ಕ್ ಇಲ್ಲಂಗೆ ದುಡ್ಡು ಮಾಡ್ತೀವನ್ನೋ ಕಾನ್ಫಿಡೆನ್ಸ್ ಬಂತು. ಒಳ್ಳೆ ಪ್ಲಾಟ್ಫಾರ್ಮು ಇದ್ರೂ ಈ ಪ್ರೈಸ್ ಒಳಗೆ ಕೊಡ್ತಿರೋದು ಭಾಳ ಬೆನಿಫಿಟ್ಟು. ಒಬ್ಬ ಸ್ಟೂಡೆಂಟಿಗಾಗಲಿ ಒಬ್ಬ ದೊಡ್ಡವರಿಗಾಗಲಿ ಈ ಪ್ರೈಸ್ ಒಳಗೆ ಕೊಡ್ತಿರೋ ನಾಲೆಡ್ಜ್ ಭಾಳ ಬೆನಿಫಿಟ್. ಯಾಕಂದರೆ ನಾವೇ ಕಲಿಬೇಕಂದ್ರೂ ನಮ್ಮ ತಲೆ ಒಳಗೆ ಹೋಗ್ತಿಲ್ಲ. ಅಷ್ಟೊಂದು ನಾಲೆಡ್ಜ್ ಇನ್ನೂ ಕೊಡ್ತಾ ಇದ್ದೀರಾ ನೀವು. ಈ 3 days ಒಳಗೆ ಎಷ್ಟು ಕಲಿಸ್ತಿದ್ದೀರಾ ಅಂತಂದರೆ, ನಾವೇ ಇದನ್ನ ಮಾಡಬೇಕು ಅಂತ ಕುತ್ಕೊಂಡ್ರು ನಮ್ಮ ತಲೆ ಒಳಗೆ ಇನ್ನೂ ಹೋಗ್ಬೇಕು ಅಂದ್ರೆ ಕಷ್ಟ ಆಗ್ತಿದೆ. ಅಷ್ಟು ಇದು ಕೊಡ್ತಾ ಇದ್ದೀರಾ, ಚೆನ್ನಾಗಿದೆ ಸರ್. ಎಲ್ಲದನ್ನು ಕ್ಲೀನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ 15 ದಿವಸ ಪಕ್ಕಾ ಕಲಿಬೋದು. ಇಲ್ಲಿ ಏನು 3 ದಿವಸದ ಏನು ಹೇಳ್ಕೊಟ್ಟಿದ್ರಲ್ಲ ಅದನ್ನ ಅಷ್ಟು ಕಲಿಬೋದು. ಸರ್ ಮನೋಜ್ ಅಂತ, RR ನಗರಿಂದ ಬಂದಿದ್ದೀನಿ. ನಾನು ವಿಚಾರಿಸ್ದಂಗೆ TD ಅಕಾಡೆಮಿ ಬೇರೆ ಇನ್ಸ್ಟಿಟ್ಯೂಷನ್ಗಿಂತ ತುಂಬ ಬೆಟರ್ ಇದೆ. ಯಾಕಂದರೆ ನಾನು ಇದೇ ಕೋರ್ಸ್ಗೆ ಬೇರೆ ಕಡೆ ವಿಚಾರಿಸಿದ್ದೀನಿ, ಬಟ್ ಅದು 10,000 9,000 ಆ ಥರ ಇದೆ. ಬಟ್ ಇಲ್ಲಿ ಸ್ವಲ್ಪ ಕಡಿಮೆ ಇದೆ. ಅದಕ್ಕೋಸ್ಕರ ನನ್ನ ಫ್ರೆಂಡನ್ನು ವಿಚಾರಿಸಿದೆ, ಅವರು ಹೇಳ್ಕೊಡಿ ಅಂದರೆ ಹೇಳ್ಕೊಟ್ಟಿಲ್ಲ ನನಗೆ. ಇದೇ ಥರ ಆಟ ಆಡಿಸ್ತಾ ಇದ್ರು. ಒಂದು ಎಕ್ಸಾಂಪಲ್ ಕೊಟ್ಟರು, ಇದೇ ಥರ ಆಟ ಆಡಿಸ್ತಾರೆ ಅಂತ ಸೇಮ್ ಎಕ್ಸಾಂಪಲ್ಲೇ ನನಗೂ ಗೊತ್ತು. ಬಟ್ ಇವಾಗ ನಾನು ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. 7 yearsಯಿಂದ ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ, ಬಟ್ ಏನು ನಾನು ಸೇವಿಂಗ್ಸ್ ಮಾಡ್ಕೊಂಡಿಲ್ಲ. ಬಟ್ ಇವಾಗ ಎಲ್ಲಿ ಸೇವಿಂಗ್ಸ್ ಮಾಡ್ಕೊಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಹೆಂಗೆ ದುಡ್ಡು ಮಾಡಬೇಕು ಶೇರ್ ಮಾರ್ಕೆಟಲ್ಲಿ ಅನ್ನೋದು ಒಂದು ನಾಲೆಜ್ ಬಂದಿದೆ. ಅದರಿಂದ ಇದೇ ಫಾರ್ಮುಲಾಸ್ ಎಲ್ಲ ಸ್ಟ್ರಾಟಜಿ ಎಲ್ಲ ಯೂಸ್ ಮಾಡ್ಕೊಂಡು ಮಾಡ್ತೀನಿ ಅಂತ ಒಂದು ಐಡಿಯಾ ಬಂದಿದೆ, ಮತ್ತು ಕಾನ್ಫಿಡೆಂಟು ಬಂದಿದೆ ಸರ್. ನಮಸ್ಕಾರ, ನನ್ನ ಹೆಸರು ಪದ್ಮನಾಭ ಅಂತ. TD ಅಕಾಡೆಮಿಯಲ್ಲಿ ಟ್ರೈನಿಂಗ್ ಸೇರಿಕೊಂಡಿದ್ದೀನಿ. ಟ್ರೈನಿಂಗ್ ಅಟೆಂಡ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ಇಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಆಮೇಲೆ ಶೇರ್ ಟ್ರೇಡಿಂಗ್ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ಎಕ್ಸ್ಪ್ಲೈನ್ ಮಾಡ್ತಾರೆ. ಮೇಯ್ನಾಗಿ ಏನಂದರೆ ಹೆಂಗೆ ಸೇಫ್ಟಿಯಾಗಿ ಟ್ರೇಡಿಂಗ್ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಬೇರೆ ಕಡೆ ಅದನ್ನು ಹೇಳ್ಕೊಡ್ತಿಲ್ಲ ಗೊತ್ತಿಲ್ಲ, ಬಟ್ ಇಲ್ಲಂತೂ ತುಂಬ ಚೆನ್ನಾಗಿ ಸ್ಟ್ರೆಸ್ ಮಾಡಿ ಹೇಳ್ಕೊಡ್ತಾರೆ. ಆಮೇಲೆ ಇಲ್ಲಿ ಟ್ರೈನಿಂಗ್ ಸ್ಟಾಫು ಮನೋಜ್ ಸರು, ಅವ್ರ ಸಪೋರ್ಟಿಂಗ್ ಸ್ಟಾಫ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಆಮೇಲೆ ಯಾರನ್ನೂ ಅನ್ಅಟೆಂಡ್ ಆಗಕ್ಕೆ ಬಿಡಲ್ಲ, ಯಾರಿಗೆ ಬೇಕಾದ್ರೂ ಸಪೋರ್ಟಿಂಗ್ ಸ್ಟಾಫ್ ಇರ್ತಾರೆ, ಬಂದು ಹೇಳ್ಕೊಟ್ಟು ಏನೋ ಕ್ಲಾರಿಫಿಕೇಶನ್ ಎಲ್ಲ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಯಾರಿಗೆ ಶೇರ್ ಮಾರ್ಕೆಟ್ ಬಗ್ಗೆ ಏನು ಗೊತ್ತಿರಲ್ಲೋ ಬೇಸಿಕ್ಕಿಂದನೂ ಇಲ್ಲಿ ಹೇಳ್ಕೊಡ್ತಾರೆ, ಚೆನ್ನಾಗಿ ಕಲ್ತ್ಕೊಬೋದು. ಒಂದು ರೀತಿ ಒಂದು ಇಂಟ್ರೆಸ್ಟಿಂಗ್ ಆಗಿ ಹೇಳ್ಕೊಡ್ತಾರೆ. ನಾವು ಮಾಡಬೇಕು, ನಾವು ಕಲಿಬೇಕು, ಶೇರ್ ಮಾರ್ಕೆಟಲ್ಲಿ ಶೇರ್ ಟ್ರೇಡಿಂಗ್ ಏನೋ ದುಡ್ಡು ಮಾಡಬೇಕು, ಇನ್ಕಮ್ ಮಾಡಬೇಕು ಅನ್ನೋ ಹಾಗೆ ತುಂಬ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿ ಕ್ರಿಯೇಟಿವ್ ಆಗಿ ಹೇಳ್ಕೊಡ್ತಾರೆ. ಸೊ ಥ್ಯಾಂಕ್ಸ್ ಟು TD ಅಕಾಡೆಮಿ. ನಾನಂತೂ ಒಂದು ಒಳ್ಳೆ ಚಾಯ್ಸ್ ಮಾಡಿದ್ದೀನಿ. ಏನು ಒಂದು ಫೀಸ್ ನಾನು ಕೊಟ್ಟಿದ್ದೀನೋ ಈ ಟ್ರೈನಿಂಗ್ಗೆ, ಇಟ್ಸ್ ರಿಯಲಿ ವರ್ತ್. ಆ ಒಂದು ದುಡ್ಡಿಗೆ 3 days ವರ್ಕ್ಶಾಪು ತುಂಬ ಚೆನ್ನಾಗಿತ್ತು. ತುಂಬ ಟಾಪಿಕ್ಸ್ನ ಕವರ್ ಮಾಡಿದ್ರು, ತುಂಬ ಚೆನ್ನಾಗಿ ಹೇಳ್ಕೊಟ್ರು. ನೆಕ್ಸ್ಟ್ ನಮ್ಮ ರೆಸ್ಪಾನ್ಸಿಬಿಲಿಟಿ, ನಾವು ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಕಲ್ತ್ಕೊಂಡು ಚೆನ್ನಾಗದಲ್ಲಿ ನಮ್ಮ ಒಂದು ಟ್ರೇಡಿಂಗ್ ಕೆರಿಯರಲ್ಲಿ ಮುಂದೆ ಬರೋ ಹಾಗೆ ನಾವು ಅದನ್ನು ಇನ್ಶೂರ್ ಮಾಡ್ತೀವಿ. ಸೊ ಥ್ಯಾಂಕ್ಸ್ ಟು TD ಅಕಾಡೆಮಿ. ನಾನು ರಾಮಕೃಷ್ಣ ಅಂತ, ನಾನು ಬೆಂಗಳೂರಲ್ಲಿ ತುಂಬ ಟ್ರೇಡಿಂಗ್ ಕ್ಲಾಸ್ನ ನೋಡಿದ್ದೀನಿ. ಓಕೆ, ಆ್ಯಂಡ್ ಮೇನ್ ಆಫ್ ಆಲ್ ಹೇಳ್ಬೇಕಂದ್ರೆ ಆನ್ಲೈನಲ್ಲಿ ಯಾರೋ ಒಬ್ಬರು ಹೇಳ್ತಾರೆ ಅಷ್ಟು ಫೀಸ್ ತೊಗೊಳ್ತಾರೆ, ಇಷ್ಟು ಫೀಸ್ ತೊಗೊಳ್ತಾರೆ. ದ ಟ್ರೂತ್ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ, ಒಬ್ಬರ ಹತ್ರ ಹೋಗಿದ್ದೆ ಹೇಗೆ, ಅವರು ಫೀಸ್ ಜಾಸ್ತಿ ತೊಗೊಂಡ್ರು. ಓಕೆ, ತೊಗೊಳ್ಳಿ ಬೇಡನಲ್ಲ, ಅದ್ರ ತಕ್ಕಂಗೆ ನಾಲೆಜ್ ಕೊಟ್ಟಿದ್ರೆ ತುಂಬ ಖುಷಿ ಆಗ್ತಾಯಿತ್ತು. ಬಟ್ ಆ ನಾಲೆಜ್ ಸಿಗಲಿಲ್ಲ ಆ್ಯಕ್ಚುಲಿ. ಸಮ್ ಡ್ಯೂ ಟು ಮೈ ಫಾಲ್ಟ್ಸ್ ಆ್ಯಕ್ಚುಲಿ ನಾನು ಫೇಸ್ ಮಾಡಿದೆ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ. ಆ ಒಂದು ಓವರ್ಕಮ್ಮಿಂದ ಬೆಂಗಳೂರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ನನ್ನ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡಬೇಕಾದ್ರೆ ನನಗೆ ಗೊತ್ತಾಗಿದ್ದು TD ಅಕಾಡೆಮಿ. ಆ್ಯಕ್ಚುಲಿ ಒಂದ್ಸರಿ ಕಾಲ್ ಮಾಡಿದಾಗ ಇವ್ರ ಬ್ರಾಂಚಸ್ 2 ಇದೆ, ಒಂದು JP ನಗರ, ಒಂದು ರಾಜನಗರ. ಆ್ಯಕ್ಚುಲಿ ಈ ರಾಜನಗರ ಕಾಲ್ ಮಾಡಿದಾಗ ಸರ್ ಎಲ್ಲಿರ್ತಾರೆ ಅಂತ ಮನೋಜ್ ಸರ್ ಎಲ್ಲಿರ್ತಾರೆ ಅಂತ ಕೇಳಿದಾಗ, ಸೊ ಅವ್ರು ಹೇಳಿದ್ದು ರಾಜನಗರ ಇರ್ತಾರೆ. ನಾನು ಇಲ್ಲೇ ಜಾಯ್ನ್ ಆಗಬೇಕಂತ ಡಿಸೈಡ್ ಮಾಡಿದೆ. ನನ್ನೊಂದು ಪರ್ಸನಲ್ ಒಪಿನಿಯನ್ ಹೇಳ್ತಾ ಇದ್ದೀನಿ, ಇಟ್ಸ್ ಒನ್ ಆಫ್ ದ ಬೆಸ್ಟ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರೇಡಿಂಗ್ ಪರ್ಪಸ್ ಆ್ಯಕ್ಚುಲಿ. ಓಕೆ, ಬಿಕಾಸ್ ನಾವು ಒಂದು ಎನಲೈಸ್ ಮಾಡೋದು ಬೇರೆ ಆಗಿರುತ್ತೆ, ಬಟ್ ನಾವು ಇಲ್ಲಿ ಬಂದು ಕಲಿಯೋದು ಬೇರೆ ಆಗಿರುತ್ತೆ ಆ್ಯಕ್ಚುಲಿ. ಓಕೆ, ಸೊ ನಾವು ಕಲಿತ ಮೇಲೆ ಅದನ್ನು ನಾವು ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅನ್ನೋದ್ರೆ ಪ್ರಾಕ್ಟಿಕಲ್ ನಾಲೆಜ್ ತುಂಬ ಬೇಕು. ಆ ಪ್ರಾಕ್ಟಿಕಲ್ ನಾಲೆಜ್ನ ಇಲ್ಲಿ ಸಪೋರ್ಟ್ ಸರ್ಸ್ ತುಂಬ ಜನ ಇದ್ದಾರೆ. ಅವ್ರು ನಮ್ಮ ಪ್ರತಿಯೊಂದು ಮಗುವಿನ ಥರ ಪಕ್ಕದಲ್ಲಿ ಕೂತ್ಕೊಂಡು ಬಂದು ಹೇಳ್ತಾರೆ ಆ್ಯಕ್ಚುಲಿ. ದ್ಯಾಟ್ಸ್ ವೈ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರೇಡಿಂಗ್ ಪರ್ಪಸ್. ಥ್ಯಾಂಕ್ ಯು ಸೊ ಮಚ್. ನನ್ನ ಹೆಸರು ಮಂಜುನಾಥ್ ಅಂತ. ಸೊ ಫಸ್ಟ್ ಆಫ್ ಆಲ್ TD ಅಕಾಡೆಮಿಗೆ ಮತ್ತು ಮನೋಜ್ ಸರ್ಗೆ ನನ್ನ ಅಭಿನಂದನೆಗಳು. ಮೊದಲನೇದಾಗಿ ಅವರು ಟ್ರೇಡಿಂಗ್ ಬಗ್ಗೆ ಹೇಳಿದ್ರೋ ಇಲ್ವೋ,
ಎಲ್ಲರಿಗೂ ಹುರಿದುಂಬಿಸಿದ್ದಾರೆ. ಏನು ಅಂತಂದರೆ ಫಸ್ಟ್ ಪಾಯಿಂಟ್ ಏನು ಅಂತಂದರೆ ಸೇವ್ ಮಾಡೋದ್ರಿಂದ ಏನೂ ಆಗಲ್ಲ, ಇನ್ವೆಸ್ಟ್ ಮಾಡೋದ್ರಿಂದ ರಿಚ್ ಆಗ್ತಾರೆ ಅಂತ. ಸೊ ಆ ಒಂದು ದಿಕ್ಕಿನಲ್ಲಿ ಎಲ್ಲರನ್ನೂ 3 ದಿವಸ ಕರ್ಕೊಂಬಂದಿದ್ದಾರೆ. ಸೊ ABCD ಗೊತ್ತಿಲ್ದಿರೋರ್ಗು ಶೇರ್ ಅಂದರೆ ಯಾವುದು, ಟ್ರೇಡಿಂಗ್ ಅಂದರೆ ಯಾವುದು, ಯಾವ ರೀತಿ ನಾವು ಸೇಫಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಸೊ ಆ ರೀತಿ ನಮಗೆ ಎಲ್ಲರಿಗೂ ದಾರಿನ ತೋರಿಸಿದ್ದಾರೆ. ಇದೇ ರೀತಿ ನಮ್ಮಂಥವ್ರಿಗೆ ದಾರಿ ದೀಪವಾಗಲಿ ಅವರು ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಈ ಒಂದು TD ಅಕಾಡೆಮಿಗೆ ಬರೋಕ್ಕಿಂತ ಮುಂಚಿತವಾಗಿ ನಾನು ಝೀರೋದಲ್ಲಿದ್ದೆ. ಸೊ ನನಗೆ ಏನೂ ಗೊತ್ತಿದ್ದಿಲ್ಲ, ಸ್ಟಾಕ್ ಅಂದರೆ ಏನು, ಟ್ರೇಡಿಂಗ್ ಅಂದರೆ ಏನು, ಮಾರ್ಕೆಟಿಂಗ್ ಅಂದರೆ ಏನು, ಏನೂ ಗೊತ್ತಿದ್ದಿಲ್ಲ. ಬಟ್ ನನಗೆ ಒಂದು ಏನು ಆಸೆ ಇತ್ತಂದರೆ ನಾನು ಏನಾದರೂ ಸಾಧಿಸಬೇಕು ಅನ್ನೋದಕ್ಕೋಸ್ಕರ. ಆ ಸಾಧಿಸ್ಕೋಸ್ಕರ ನಾನು ಪ್ರಾಪರಾಗಿ ಬೆಂಗಳೂರಲ್ಲ, ನಾನು ಪ್ರಾಪರು ಬೀದರ್. ಸೊ ನಾನು ಬೀದರಿಂದ ಬ್ಯಾಂಗ್ಳೂರಿಗೆ ಲಾಸ್ಟ್ ವೀಕಲ್ಲೇ ಬಂದು ಜಾಯ್ನ್ ಆದೆ. ಸೊ ಲಾಸ್ಟ್ ವೀಕಲ್ಲಿ ನಾನು ನಮ್ಮ ಫ್ಯಾಮಿಲಿ ಎಲ್ಲ ಒಂದೇ ಪ್ರೇಯರ್ ಮಾಡಿದ್ದು ಬೆಸ್ಟ್ ಇನ್ಸ್ಟಿಟ್ಯೂಟ್ ಸಿಗಬೇಕು, ಅದರಿಂದ ನಾನು ಸ್ವಲ್ಪ ಟಾಪ್ ಲೆವೆಲ್ ಆದರೂ ಹೋಗ್ಬೇಕಂತೇಳಿ. ನಾನು ತುಂಬ ಹುಡುಕಿದೆ ಬ್ಯಾಂಗ್ಳೂರಲ್ಲಿ, ಆಲ್ಮೋಸ್ಟ್ ಅಲ್ಲಿ 15-16 ಇನ್ಸ್ಟಿಟ್ಯೂಟ್ಗೆ ನಾನು ವಿಸಿಟ್ ಮಾಡಿದೆ. ಬಟ್ ನನಗೆ TD ಅಕಾಡೆಮಿಯಲ್ಲಿ ಬೆಸ್ಟ್ ಅನ್ನಿಸ್ತು ಅವಾಗ. ಸೊ ಅವಾಗ ಇವಾಗ ನಾನು 3 ಡೇಸ್ ವರ್ಕ್ಶಾಪ್ ನೋಡಿದಾಗ ಅವಾಗ ಅನ್ನಿಸ್ತು ನಾನು ತಗೊಂಡಿದ್ದ ಚಾಯ್ಸು ಬೆಸ್ಟ್ ಚಾಯ್ಸು. ಯಾಕಂದರೆ ಇಲ್ಲಿ ಸರ್ ಆ ಥರ ಮೆಂಟರ್ಶಿಪ್ ಕೊಡ್ತಾರೆ, ಮತ್ತು ಅದರ ರೀತಿಯಿಂದ ಏನಾದರೂ ಮೆಂಟರ್ಸ್ಗಳಿದ್ದಾರೆ, ಅವ್ರು ಮಾಡುವಂಥ ಹೆಲ್ಪು ತುಂಬಾ ಅಫೋರ್ಡೆಬಲ್ ಆಗಿದೆ, ಫ್ರೀಡಮ್ ಆಗಿದ್ದಾರೆ, ಏನೋ ಒಂಥರ ಫ್ರೆಂಡ್ ಥರ ಭಾಳಷ್ಟು ಟ್ರೀಟ್ ಮಾಡ್ತಾರೆ. ಅದಕ್ಕೆ ನೋಡಿ ತುಂಬ ಸಂತೋಷ ಆಯಿತು. ಮತ್ತು ಅದೇ ರೀತಿಯಿಂದ ಸೊ ನಾನು ಇವಾಗ ಅಟ್ಲೀಸ್ಟ್ ಒಂದು 30% ನನಗೆ ಕಾನ್ಫಿಡೆಂಟ್ ಬಂದಿದೆ ಕಿ ನಾನು ಟ್ರೇಡ್ ಮಾಡ್ಬೋದು ಅಂತ ಹೇಳಿ. ಈ 3 ಡೇಸ್ ವರ್ಕ್ಶಾಪಲ್ಲಿ ನನಗೆ ಕಾನ್ಫಿಡೆಂಟ್ ಬಂದಿದೆ. ಅಟ್ಲೀಸ್ಟ್ ನನಗೆ 0ರಿಂದ ಒಂದು 30% ನನಗೆ ಕಾನ್ಫಿಡೆಂಟ್ ಬಂದಿದೆ. ಸೊ ನಾನು ಮುಂದೆ ಇನ್ವೆಸ್ಟ್ ಮಾಡ್ಬೋದು, ಟ್ರೇಡ್ ಮಾಡ್ಬೋದು ಅಂತ. ಆ ಒಂದು ವಿಷಯನೂ ನನಗೆ ಸರ್ ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದ ತಿಳಿಸ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಆ್ಯಕ್ಚುಲಿ ನಾನು ಸ್ಟಾಕ್ ಮಾರ್ಕೆಟ್ 2016ಇಂದ ಮಾಡ್ತಿದ್ದೀನಿ, ಬಟ್ ನನಗೆ ಎಲ್ಲೂ ಪ್ಲ್ಯಾಟ್ಫಾರ್ಮ್ ಸಿಕ್ಕಿರಲಿಲ್ಲ. ನಾನು ಲಾಸ್ಟ್ 2022ಅಲ್ಲಿ ಆನ್ಲೈನಲ್ಲಿ ಹುಡುಕ್ಬೇಕಾದ್ರೆ ಬೆಸ್ಟ್ ಸ್ಟಾಕ್ ಮಾರ್ಕೆಟ್ ಕೋಚಿಂಗ್ ಸೆಂಟರ್ ಇನ್ ಬೆಂಗಳೂರು ಅಂತ ಹೊಡಿಬೇಕಾದ್ರೆ ನನಗೆ TD ಅಂತ ಫಸ್ಟ್ ಕಾಣಿಸ್ತು ಅಲ್ಲಿ. ಅವತ್ತು ನಾನು ಯಲಹಂಕದಲ್ಲೇ ಇದ್ದೆ. ಸೊ ಅಡ್ರೆಸ್ ಹೊಡೆದ ತಕ್ಷಣ ಯಲಹಂಕ ಅಡ್ರೆಸ್ ಬಂತು. ಅಯ್ಯೋ ಇಲ್ಲೇ ಇದ್ದೀನಲ್ಲ ಅಂತ ನನ್ನ ಆಫೀಸಿಂದ ವಾಕಬಲ್ ಡಿಸ್ಟೆನ್ಸು. ಸೊ ಯಲಹಂಕ ಆಫೀಸ್ಗೆ ಹೋದೆ. ಯಲಹಂಕ ಆಫೀಸ್ಗೆ ಹೋಗ್ಬಿಟ್ಟು ಒಂದು 10 ನಿಮಿಷ ಕೂತ್ಕೊಂಡಿದ್ದು ನಾನು ಅಟೆಂಡ್ ಮಾಡ್ಕೊಂಡು ಬಂದೆ. ಬಟ್ ಅವತ್ತಿಂದನೂ ಫೀಸ್ ಅಷ್ಟೇ ಇದೆ, ಫೀಸ್ ಏನು ಇನ್ಕ್ರೀಸ್ ಆಗಿಲ್ಲ. 2022ಇಂದನೂ ಅಷ್ಟೇ ಇದೆ. ಬಟ್ ನನಗೆ ಲಾಸ್ಟ್ 3-4 ಇಯರ್ಸಿಂದ ಅಟೆಂಡ್ ಮಾಡೋಕ್ಕೆ ಆಗಿರಲಿಲ್ಲ. ಬಟ್ ಇವಾಗ ನಾನು ಒಂದು ದಿವಸ ರಜಾ ತೊಗೊಂಡು ನಂದು ಐ ಟೆಸ್ಟ್ ಅಂತ ಹೇಳ್ಕೊಂಡು ರಜಾ ತೊಗೊಂಡು ಬಂದಿದ್ದೀನಿ. ಯಾಕೆಂದರೆ ನಾನು ಒಂದು ಕಂಪ್ನಿಲಿ ವರ್ಕ್ ಮಾಡ್ತಿದ್ದೀನಿ. ಟೇಕಿಂಗ್ ಕೇರ್ ಆಫ್ ಕರ್ನಾಟಕ, ಗುಜರಾತ್, ಮಹಾರಾಷ್ಟ್ರ. ಸೊ 3 ಸ್ಟೇಟ್ ವರ್ಕ್ ಮಾಡ್ತಾಯಿದ್ದೀನಿ ನಾನು. ಸೊ ಹಂಗಾಗಿ ಟ್ರಾವೆಲಿಂಗ್ ಜಾಸ್ತಿ ಇರುತ್ತೆ. ಬಟ್ ಆದರೂ ಒಂದು ದಿವಸ ರಜಾ ತೊಗೊಂಡು ಈ ಸೆಕೆಂಡ್ ಸ್ಯಾಟರ್ಡೆ ರಜಾ ಆಯಿತು ನನಗೆ. 3 ಡೇಸ್ ಅಟೆಂಡ್ ಮಾಡಿದ್ದೀನಿ. ನೆಕ್ಸ್ಟ್ ವೀಕ್ ನಾನು ಝೂಮ್ ಮೀಟಿಂಗಲ್ಲಿ ಅಟೆಂಡ್ ಮಾಡ್ಕೋತೀನಿ. ಸೊ ಅದ್ರ ನೆಕ್ಸ್ಟ್ ವೀಕಲ್ಲಿ ನಾನು ಮಧ್ಯೆ ನನಗೆ ಆದಾಗ ಬಂದು ನಾನು ಪ್ರಾಕ್ಟಿಕಲ್ಸ್ ಅಟೆಂಡ್ ಮಾಡ್ಕೊಂಡು ಹೋಗ್ತೀನಿ. ನಾನು ಹೇಳೋದಿಷ್ಟೇ, ಆ್ಯಕ್ಚುಲಿ ಇವಾಗ ನೆಕ್ಸ್ಟು ಸಮ್ಮರ್ ಹಾಲಿಡೇ ಬರ್ತಿದೆ. ಎಷ್ಟು ಜನ ಸ್ಟೂಡೆಂಟ್ಸ್ಗಳಾಗ್ತಾರೆ ಅಷ್ಟು ಜನ ಬಂದು ನಿಮ್ಮ ಕೈಲಿ, ಯಾಕೆಂದರೆ ನಿಮಗೆ ರೆಗ್ಯುಲರ್ ಕಾಲೇಜಸ್ ಇರುತ್ತೆ, ಸ್ಟೂಡೆಂಟ್ಸ್ ಎಲ್ಲ ಬಂದು ಇವಾಗ ಕಲ್ತ್ಕೊಂಡ್ರೆ ನಿಮಗೆ ಅಟ್ಲೀಸ್ಟ್ ನಿಮ್ಮ ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿ ಮುಗಿಯೋಷ್ಟರಲ್ಲಿ ನಿಮಗೆ ಕೆಲಸದ ಅವಶ್ಯಕತೆ ಬೀಳೋದಿಲ್ಲ. ಸೊ ಏನಕ್ಕಂದರೆ ನಿಮಗೆ ಅಷ್ಟರಲ್ಲಿ ಇಲ್ಲಿ ನಿಮಗೆ 4 to 5 ಇಯರ್ಸ್ ನಿಮಗೆ ಟ್ರೈನ್ ಅಪ್ ಆಗಿರ್ತೀರ. ಸ್ಟಾಕ್ ಮಾರ್ಕೆಟಲ್ಲಿ ನಿಮ್ಗೆ 4-5 ವರ್ಷ ಟ್ರೈನಿಂಗ್ ಆಗಿರೋದ್ರಿಂದ ನಿಮಗೆ ಕೆಲಸ ಹುಡುಕಬೇಕು ಅಥವಾ ನಿಮಗೆಲ್ಲ ಭಾಳಷ್ಟು ಕಡೆ ಇವಾಗ ಏನಾಗುತ್ತೆ, ಎಲ್ಲ ಕ್ಯಾಂಪಸ್ ಇಂಟ್ರ್ಯೂ ಅಂತ ಹೋಗ್ತಿದ್ದಾರೆ. ಬಟ್ ನಾರ್ಮಲ್ ಕಾಲೇಜ್ ಹೋಗ್ತಿರೋ ಹುಡುಗರಿಗೆ ಕೆಲಸ ಅವಶ್ಯಕತೆ, ಬಟ್ ಅವ್ರಿಗೆ ಕೆಲಸಗಳು ಸಿಗ್ತಾಯಿಲ್ಲ. ಆದ್ದರಿಂದ ಎಲ್ಲ ಸ್ಟೂಡೆಂಟ್ಗಳು, ಯಾಕೆಂದರೆ ಇವತ್ತಿನ ಸ್ಟೂಡೆಂಟ್ಗಳು, ಯಾಕೆಂದ್ರೆ ನಾವೆಲ್ಲ ಆಲ್ರೆಡಿ ಒಂದು ಜನ್ರೇಷನ್ ಹೋಗ್ತಿದ್ದೀವಿ, ನೆಕ್ಸ್ಟ್ ಬರೋ ಜನ್ರೇಷನ್ ಸ್ಟೂಡೆಂಟ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಲ್ತ್ಕೊಂಡು ಇದನ್ನು ಉಪಯೋಗ ಪಡ್ಕೋಬೇಕಂತ ಹೇಳ್ಕೊತೀನಿ. ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ ಹೆಣ್ಮಕ್ಳಿಗೆ ಹೊರಗಡೆ ಹೋಗಿ ದುಡಿಯೋಕ್ಕಾಗಲ್ಲ. ಏನಕ್ಕಂದರೆ ಮದುವೆ ಆದಮೇಲೆ ಮಕ್ಕಳು ಎಜುಕೇಟೆಡಾಗಿ ಇರ್ತೀವಿ, ಓಕೆನಾ. ನಮಗೆ ಹೊರಗಡೆ ಹೋಗಿ ದುಡಿಯೋಕ್ಕಾಗಲ್ಲ. ಏನಕ್ಕಂದರೆ ಮದುವೆ ಆದಮೇಲೆ ಮಕ್ಕಳು ಮನೆ ಅಂತ ಇದೇ ಜವಾಬ್ದಾರಿಗೆ ಬಿಟ್ಬಿಡ್ತೀವಿ ನಾವು. ಸೊ ನಮಗೆ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂದರೆ ಇದೇ TDನೇ. ಮನೇಲಿ ಕುತ್ಕೊಂಡು ಮಾಡೋದಂದರೆ ಇದೆ. ಸೊ ಹೆಣ್ಮಕ್ಳಿಗೆ ಇಲ್ಲಿ ನೋಡಿ, ಈ ಬ್ಯಾಚಲ್ಲಿ ನಾನು ನೋಡಿರೋದಷ್ಟೇ, ನಾವು ಹಾರ್ಡ್ಲಿ ಒಂದು 10 ಅಷ್ಟೇ ಇರ್ಬೋದು ಅನ್ಕೋತೀನಿ ಹೆಣ್ಮಕ್ಳು. ಸೊ ಎಲ್ಲ ಬ್ಯಾಚಲ್ಲೂ ಜಾಸ್ತಿ ಆಗಲಿ, ಹೆಣ್ಮಕ್ಳು ಬರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಥ್ಯಾಂಕ್ ಯು. ಏನು 3 ಡೇಸ್ ಕ್ಲಾಸಸ್ ಅಟೆಂಡ್ ಮಾಡಿದಿರೋ ಅದನ್ನೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡಿದಾಗ ಫೈನಲಿ ಬರೋದೇ ಪ್ರಾಫಿಟ್ಟು. ಆ್ಯಂಡ್ ಇಲ್ಲಿ ನೀವೇನು ಕಲ್ತಿದ್ದೀರೋ ಈ ವಿದ್ಯೆನ ನಿಮ್ಮ ಫ್ರೆಂಡ್ ಸರ್ಕಲಲ್ಲಾಗಲಿ ಫ್ಯಾಮಿಲೀಸಲ್ಲಿ ಶೇರ್ ಮಾಡಿ. ನಾವೇ ಹೇಳ್ತಾ ಇದ್ದೀವಿ, ಶೇರ್ ಮಾಡಿ. ಬಿಕಾಸ್ ಈ ಒಂದು ವಿದ್ಯೆ ತುಂಬ ಕಡಿಮೆ ಇದೆ ನಮ್ಮ ರಾಜ್ಯದಲ್ಲಂತೂ. ಶೇರ್ ಮಾರ್ಕೆಟ್ ಅಂದರೆ ಎದುರ್ಕೊಳ್ತಾರೆ ಏನಾಗ್ಬಿಡುತ್ತೋ ಅಂತ. ಸೊ ಅದನ್ನು ಚೇಂಜ್ ಮಾಡಬೇಕಾದ್ರೆ ಎಲ್ಲರೂ ಇವತ್ತಿಂದನೇ ನೀವು ಒಂಥರ ಕಲ್ತಿದ್ದೀರಲ್ಲ, ಕಲ್ತಿರೋದ್ರಲ್ಲಿ ಅಟ್ಲೀಸ್ಟ್ ಸ್ವಲ್ಪ ನಿಮ್ಗೇನು ಗೊತ್ತಿದೆಯೋ
ನಿಫ್ಟಿ ಬೀಸ್ ಆಗಲಿ, ಐ ಟಿ ಬೀಸ್ ಆಗಲಿ, ಗೋಲ್ಡ್ ಬೀಸ್ ಆಗಲಿ, ಸ್ವಲ್ಪ ಹೂಡಿಕೆಗಳ ಬಗ್ಗೆ ಆಗಲಿ, ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಆಗಲಿ ನಿಮ್ಮ ಸುತ್ತಮುತ್ತಲಿನ ಜನಕ್ಕೆ ಅರಿವು ಮೂಡಿಸಿ ಅದರಿಂದ ಅವರು ಸಹ ಒಂದು ಎಷ್ಟೋ ಕೆಳಮಟ್ಟದಲ್ಲಿ ಇರ್ತಾರೆ, ಮಣ್ಣಲ್ಲಿ ಬಿದ್ದಿರೋರು ಸಹ ಎದ್ದೇಳೋದಕ್ಕೆ ಒಂದು ಗೋಲ್ಡನ್ ಆಪರ್ಚುನಿಟಿ ಅಂದರೆ ಸ್ಟಾಕ್ ಮಾರ್ಕೆಟ್. ಬಿಕಾಸ್ ಬೇರೆ ಯಾವ ಫೀಲ್ಡಲ್ಲಿ ನಾವು ಗೆಲ್ತೀವೋ ಇಲ್ವೋ ಗೊತ್ತಿಲ್ಲ, ಸ್ಟಾಕ್ ಮಾರ್ಕೆಟಲ್ಲಿ ಗೆಲ್ಬೋದು ಹೂಡಿಕೆ ಮಾಡಿದ್ರೆ. ಬಟ್ ಇಲ್ಲಿ ಹೂಡಿಕೆ ಮಾಡೋದಕ್ಕೆ ನಾವು ಎದುರ್ಕೊಳ್ತಾ ಇದ್ದೀವಿ, ಅದಕ್ಕೆ ನಾವು ಗೆಲ್ಲಕ್ಕಾಗಲಿಲ್ಲ. ಸೊ ಇನ್ಮೇಲೆ ಹೂಡಿಕೆಗಳು ಸ್ಟಾರ್ಟ್ ಮಾಡಿ. ಸೊ ಇವಾಗ ನಮ್ಮ ದೇಶ ಇವಾಗ ಏನು ವಿಚ್ ಈಸ್ ದ 4th ಲಾರ್ಜೆಸ್ಟ್ ಎಕಾನಮಿ, ನೆಕ್ಸ್ಟ್ 10-15 ಇಯರ್ಸಲ್ಲಿ ನಿಫ್ಟಿ 1 ಲಕ್ಷಕ್ಕೆ ಹೋಗುತ್ತೆ. ಆವಾಗ ನೀವು ರಿಗ್ರೆಟ್ ಮಾಡ್ತೀರಾ, ಅಯ್ಯೋ ಅವತ್ತು ಹೇಳಿದ್ರಿ ಇನ್ವೆಸ್ಟ್ ಮಾಡೋದ್ರ ಬದಲು ನಾನು ಎಲ್ಲೆಲ್ಲೋ ಹಾಕ್ಬಿಟ್ಟೆ, ಅವತ್ತು ನಾನು ಸ್ಟಾಕ್ ಮಾರ್ಕೆಟಲ್ಲಿ. ಇವತ್ತು ಒಬ್ಬರು ಬಂದಿದ್ದರು ರಿಟೈರ್ಡ್ ಚಂದನ ಟಿ ವಿಯಲ್ಲಿ, ವಾಟ್ ಇಸ್ ದಟ್ ಈಸ್ ಡಿ ಡಿ ಚಿಯೋ ಚಂದನ ಟಿ ವಿಯಲ್ಲಿ ಒಬ್ಬರು ಡೈರೆಕ್ಟರ್ ಆಗಿದ್ದರು. ಸೊ ಆವಾಗ ಆ ಕಾಲದಲ್ಲಿ ಅವ್ರಿಗೆ ಶೇರ್ಸಲ್ಲಿ ಹೂಡಿಕೆ ಮಾಡೋದ್ರ ಬಗ್ಗೆ ಪ್ರೋಗ್ರಾಮ್ ನಡೆಸ್ತಾ ಇದ್ರು ಅವರೇ, ಅಂದರೆ ಆ್ಯಸ್ ಅ ಆ್ಯಂಕರ್ ಆಗಿ. ಬಟ್ ಅವರು ಹೂಡಿಕೆ ಮಾಡಲಿಲ್ಲ, ಬಿಕಾಸ್ ಅವ್ರಿಗೆ ಭಯ ಫ್ಯಾಕ್ಟ್ರಿ ಇತ್ತು. ಸೊ ಅದೇ ಯಾರವರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಳ್ಕೊಡಕ್ಕೆ ಬಂದಿದ್ರಲ್ಲ, ಅವ್ರು ಇವತ್ತು ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಿದ್ದಾರೆ. ಇವತ್ತು ಅವರು ರಿಗ್ರೆಟ್ ಮಾಡ್ತಾರೆ, ಚಂದನ ಟಿ ವಿ ಡೈರೆಕ್ಟರ್ ಅವರು. ಸೊ ಇವತ್ತು ಬಂದು ತುಂಬ ಬೇಜಾರು ಮಾಡಿಕೊಂಡ್ರು, ನನ್ನ ಕೈಯಲ್ಲಿ ಒಂದು ಮನೆ ಕಟ್ಟೋಕ್ಕಾಗಿಲ್ಲ. ಆ ಟೈಮಲ್ಲಿ ಶೇರ್ ಮಾರ್ಕೆಟು ಎಷ್ಟು 2000 ಇತ್ತು ನಿಫ್ಟಿ, ಅವಾಗ ಇನ್ವೆಸ್ಟ್ ಮಾಡಲಿಲ್ಲ ಅವರು, ಯಾಕಂದರೆ ಭಯ ಶೇರ್ ಮಾರ್ಕೆಟ್ ಏನಾಗ್ಬಿಡುತ್ತಂತ. ಸೊ ಆ ಥರ ನೀವು ಆ ಥರ ತಪ್ಪು ಮಾಡಬೇಡಿ. ಸೊ ನಮ್ಮ ಟಿ ಡಿ ಸಂಸ್ಥೆ ಒಂದು ಪ್ಲ್ಯಾಟ್ಫಾರ್ಮ್ ಇದೆಯೋ, ಪ್ಲ್ಯಾಟ್ಫಾರ್ಮ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಇದು ನಿಮ್ಮ ಸಂಸ್ಥೆ ಅಂದ್ಕೊಳ್ಳಿ, ಬನ್ನಿ ಚೆನ್ನಾಗಿ ಕಲ್ತ್ಕೊಳ್ಳಿ. ಒಂದು ಗ್ರೂಪ್ ಡಿಸ್ಕಷನ್ ಮಾಡಿ, ನಮ್ಮ ಮೆಂಟರ್ಸ್ ಇರ್ತಾರೆ. ಸೊ ನಿಮಗೆ 15 ಮಿನಿಟ್ಸ್ ಕೂಪನ್ ಕೊಟ್ಟಿದ್ದೀವಿ, ಕರೆಕ್ಟಾ? ಆ ಕೂಪನ್ ಕೊಟ್ಟರೆ ನೀವು ಪಕ್ಕದಲ್ಲೇ ಕುತ್ಕೊಂಡು ನಿಮ್ಗೆ 15 ನಿಮಿಷ ಪಾಠನೂ ಸಹ ಹೇಳ್ಕೊಡ್ತಾರೆ. ಸೊ ಯಾವ ಥರ ಟ್ರೇಡ್ ತಗೊಳ್ಳೋದು, ಅಂದರೆ ಟ್ರೇಡ್ ಯಾವ ಥರ ಮಾಡೋದು ಅದನ್ನು ಸಹ ಹೇಳ್ಕೊಡ್ತಾರೆ. ಸೊ ಒನ್ ಆಫ್ ದ ಹೈಯೆಸ್ಟ್ ಎನರ್ಜಿ ಬ್ಯಾಚ್ ಅಂತ ಹೇಳ್ಬೋದು. ಫೆಬ್ರವರಿ ಸೊ ವಾಟ್ ಎವರ್ 7th ಬ್ಯಾಚ್ ಸರ್, ಫೆಬ್ರವರಿ 7th ಬ್ಯಾಚ್, ಒನ್ ಆಫ್ ದ ಹೈ ವೋಲ್ಟೇಜ್ ಬ್ಯಾಚ್ ಅಂತ ಹೇಳ್ಬೋದು. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ, ಆದಷ್ಟು ಬೇಗ ಎಲ್ಲರೂ ಕೋಟ್ಯಾಧಿಪತಿ ಆಗಿ ಅಂತ ನಾನು ಆಶಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಚೆನ್ನಾಗೋದು ವೆರಿ ಸಿಂಪಲ್. 7 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಬಳ್ಳಿ, ಮೈಸೂರು, ಕಲಬುರಗಿ, ಜೊತೆಗೆ ವೈಟ್ಫೀಲ್ಡ್. ಸೊ ನಿಮ್ಮ ಯಾವ ಬ್ರಾಂಚ್ ನಿಮಗೆ ನಿಯರೆಸ್ಟ್ ಆಗುತ್ತೋ ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬನ್ನಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಜಸ್ಟ್ 500 ರೂಪೀಸ್ ಪೇ ಮಾಡಿ ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಬ್ರಾಂಚಸ್ಗೆ ಬರೋಕ್ಕಾಗ್ತಲ್ವೋ ಟಿ ಡಿ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಪ್ಲೇಸ್ಟೋರ್ ಹಾಗೂ ಆ್ಯಪಲ್ ಸ್ಟೋರಲ್ಲಿ ಸಿಗುತ್ತೆ. ಅಲ್ಲಿ ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸಸ್ಗಳನ್ನು ಫ್ರೀಯಾಗಿ ನೋಡ್ಬೋದು. ಸೊ ಈ ಕೂಡಲೇ ಟಿ ಡಿ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ನಾಲೆಜ್ ತುಂಬ ಇಂಪ್ರೂವ್ ಆಗುತ್ತೆ. ಬನ್ನಿ ಸಿಗೋಣ ಇದೇ ಶುಕ್ರವಾರ ನಮ್ಮ ಕೋರ್ಸ್ನಲ್ಲಿ ಡೈರೆಕ್ಟಾಗಿ ಫೇಸ್ ಟು ಫೇಸ್. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ ಟಿ ಡಿ ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.